ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆಲ್ಮೋಸ್ಟ್ ವೀಡಿಯೋಸ್ ಡಿಲೇ ಆಗ್ತಿದೆ, ವೀಡಿಯೋಸ್ ಬಿಡ್ತಿಲ್ಲ, ಒಂದೇ ವೀಡಿಯೋ ಹಾಕಿದ್ದೀರಾ ಅಂತೆಲ್ಲ ಹೇಳ್ತಾಯಿದ್ರಿ. ಹೌದು, ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗ್ತಿಲ್ಲ, ಸಿಗ್ತಿಲ್ಲ ನನಗೆ ಮಾಡೋಕ್ಕೆ. ಆ್ಯಂಡ್ ಎಲ್ಲರೂ ಕೂಡ ಡೈಲಿ ವ್ಲಾಗ್ಸ್ ಕೇಳ್ತಾಯಿದ್ರಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತೀನಿ. ಇನ್ನೊಂದೇನೆಂದರೆ ಎಲ್ಲೂ ಓಡಾಡೋಕ್ಕೆ ಇಷ್ಟ ಆಗ್ತಿಲ್ಲ, ಯಾಕಂದರೆ ತುಂಬ ಬಿಸಿಲಿದೆ ಬೆಂಗಳೂರಲ್ಲಿ. ಹೊರಗೆ ಹೋಗೋಕ್ಕೆ ಬೇಜಾರಾಗ್ಬಿಟ್ಟಿದೆ. ಆ ಬಿಸಿಲು, ಆ ಸೆಕೆ ಆಗ್ತಿಲ್ಲ ಬೆಂಗಳೂರಲ್ಲಿ ಇರೋಕ್ಕೆ. ಈ ಪಾಪಣಿದು ಡೈಲಿ ಇದೆ ಆಟ. 4 ಗೊಂಬೆ ಇಟ್ಕೊಂಡು ಬಿಡ್ತಾಳೆ. ಆ ಗೊಂಬೆಗಳು ಇವಳ ಹತ್ರನೇ ಬರಬೇಕು, ಆ ಥರ ಆಟ ಆಡ್ತಾಳೆ ಇವಳು. ಮತ್ತೆ ಹೇಳಿದ್ರೆ ಇವಳೇ ಬೆಳಗಿನ ಅಲಾರಾಮ್ ನಮಗೆ. ಕಿರ್ಚ್ಕೊತಾಳೆ ಅಂದರೆ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ 9 ಗಂಟೆವರೆಗೂ ಕಿರ್ಚ್ತಾಳೆ. ಅಷ್ಟು ಒಂಥರ ನಾಯ್ಸ್ ಪೊಲ್ಯೂಷನ್ ಇಲ್ಲೋ ಅಲಾರಾಮ್ ನಮಗೆ ಮನೇಲಿ ಎದ್ದೇಳೋಕ್ಕೆ. ಮನೆಯಿಂದ ಹೊರಟ್ವಿ. ನೋಡ್ತಾ ಇದ್ದೀರಾ, ತುಂಬ ಬಿಸಿಲಿದೆ. ಈ ಬೇಸಿಗೆ ಕಾಲದಲ್ಲಿ ರೋಡಲ್ಲಿ ಓಡಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಹಾಗೆ ರೋಡಲ್ಲಿ ಹೋಗ್ತಾ ಅಪ್ಪವ್ರದ್ದು ನೆನ್ನೆ ಬರ್ಡೇ ಇತ್ತು, ಆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು, ಅದೊಂದು ಕ್ಲಿಪ್ ತೊಗೊಂಡಿದ್ದೀನಿ. ನಮ್ಮದು ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಮಾರ್ಕೆಟ್. ಅವತ್ತಿನ ದಿನಕ್ಕೆ ನಮಗೆ ಏನೇನು ಐಟಮ್ಸ್ ಬೇಕು ಅದನ್ನು ಮಾರ್ಕೆಟಲ್ಲಿ ತೊಗೊಂಡು ಹೋಗ್ಬಿಡ್ತೀವಿ. ಸೊ ಹೋಟೆಲ್ ರೀಚ್ ಆದ್ವಿ. ನೋಡ್ತಾ ಇದ್ದೀರಾ, ಅಪ್ಪು ಅವ್ರ ಬರ್ಡೇ ಇತ್ತಲ್ವ, ನಿನ್ನೆ ಬರ್ಡೇ ಮಾಡಿದ್ದು ಆ್ಯಕ್ಚುಲಿ. ಇವತ್ತನ್ನ ಒಂದು ಕ್ಲಿಪ್ ತೊಗೊಂಡೆ ಇವತ್ತು. ಅವ್ರ ಬರ್ಡೇ ಇತ್ತಲ್ಲ, ಏನಾದರೂ ಆಫರ್ ಬಿಡೋಣ ಅಂದ್ಬಿಟ್ಟು ಈ ಥರ ಆಫರ್ ಬಿಟ್ಟಿದ್ವಿ. ಏನಂದರೆ ಬೈ 2 ಬಿರಿಯಾನಿ ಗೆಟ್ 1 ರೈಸ್ ಫ್ರೀ ಅಂತ. 2 ಬಿರಿಯಾನಿ ತೊಗೊಂಡ್ರೆ 1 ರೈಸ್ ಫ್ರೀ ಬರುತ್ತೆ ಅಂತ ಆಫರ್ ಬಿಟ್ಟಿದ್ವಿ. ಅದೊಂದು ಬ್ಯಾನರ್ ಹಾಕಿಸಿ ಇದು ಫುಡ್ ಫೋಟೋಶೂಟ್ ಮಾಡಿಸ್ತಾ ಇದ್ವಿ. ಆನ್ಲೈನಿಗೆ ಬೇಕಲ್ವ ಅಂದ್ಬಿಟ್ಟು ಎಲ್ಲಾದ್ರದ್ದು ಫುಡ್ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದೀವಿ ಇಲ್ಲಿ. ಇದು ಬಂದ್ಬಿಟ್ಟು ಬಾಂಗ್ಡಾ ಒಂದಿರಲಿ ಅಂತ ಕ್ಲಿಪ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ ಇಲ್ಲಿ. Putting it as not available. No, they'll remove that. Just don't mark anything. Leave that as. So friends, idli they added. Okay, so Italy also we won't be shooting. Okay, this one is Keema. Keema fry. Keema pakoda. Keema masala. नहीं, keema fry, keema pakoda. Keema You full same piece. image. So Keema full piece. that ಇದು ಪ್ರಾನ್ಸ್ ಫ್ರೈಡ್ ರೈಸ್. ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿತ್ತಲ್ಲ ಅಂದ್ಬಿಟ್ಟು ಒಂದು ಕ್ಯಾಪ್ಚರ್ ಹಾಕಿದ್ದೀನಿ. ನಾನೇನು ಎಲ್ಲ ಫುಡ್ ಐಟಮ್ಸ್ದು ಫೋಟೋಸ್ ಏನು ತೊಗೊಳಕ್ಕೆ ಹೋಗಿಲ್ಲ. ನಮ್ಮಲ್ಲಿ ಫೇಮಸ್ ಆ್ಯಂಡ್ ಪಾಪ್ಯುಲರ್ ಅಂತ ಅಂದರೆ ಕಾಂಬೋಸ್. ಆ ಕಾಂಬೋಸ್ ಮಾತ್ರ ಒಂದೊಂದು ಕ್ಲಿಪ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. wisdom teeth ಬರ್ತಿದೆ. ಊದ್ಕೊಂಡು ಹೋಗ್ತಿದೆ. ಊದ್ಕೊಂಡ್ಬಿಟ್ಟಿದೆ. ಒಂದ್ಸಲಿ ಇಲ್ಲಿ ಬರುತ್ತೆ, ಒಂದ್ಸಲಿ ಇಲ್ಲಿ ಬರುತ್ತೆ. ಎರಡು ಒಟ್ಟಿಗೆ ಬಂದರೆ ಏನಾಗುತ್ತೆ? ಒಂದೇ ಸಲ ನೋಡ್ತಿದ್ದು ಹೋಗ್ಬಿಡುತ್ತಲ್ಲ. ಅಷ್ಟು ದಪ್ಪ ಆಗಬೇಕು ಗೈಸ್, ಚೆನ್ನಾಗಿರುತ್ತೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಎಸ್ ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗ್. ಇನ್ನೇನು IPL ಸ್ಟಾರ್ಟ್ ಆಗ್ತಿದೆಯಲ್ವ, ಟಿ ವಿ ಬೇಕಿತ್ತು ಹೋಟೆಲ್ಗೊಂದು. ಸೊ ಟಿ ವಿ ತೊಗೊಳ್ಳೋಣ ಅಂತ ಬಂದಿದ್ವಿ. ನೋಡೋದಕ್ಕೆ ಎಲ್ಲ ಟಿ ವಿನೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಬಟ್ ನಾವು ನಮ್ಮ ಬಡ್ಜೆಟಿಗೆ ತಕ್ಕಂಗೆ ಒಂದು ಟಿ ವಿನ ತೊಗೊಂಡ್ವಿ. ಯಾವ್ದು ತೊಗೊಂಡಿದ್ದೀವಿ ಅಂತ ಗೆಸ್ಟ್ ಮಾಡಿ. ಅವತ್ತೇ ಟಿ ವಿನ ಕೂಡ ಫಿಟ್ ಮಾಡಿಸ್ಬಿಟ್ವಿ. ಒಂದು ಕಾರ್ನರ್ ಹುಡುಕಿ ಟಿ ವಿನ ಫಿಟ್ ಮಾಡಿಸ್ವಿ. ಸೊ ದಟ್ ಒಂದು ಕಾರ್ನರಲ್ಲಿ ಇದ್ದರೆ ಎಲ್ಲ ಟೇಬಲ್ಸ್ಗೂ ಕಾಣಿಸ್ಬೇಕು.
ಆ ಥರ ಮಾಡಿಬಿಟ್ಟು ಒಂದು ಕಾರ್ನರಲ್ಲಿ ಟಿ ವಿನ ಫಿಟ್ ಮಾಡಿಸಿದ್ದೀವಿ. ಅವತ್ತು ಸಂಜೆ ಮಳೆ ಬರೋ ಥರ ಗಾಳಿ ಬರೋ ಥರ ಎಲ್ಲ ಇತ್ತು. ಮರದಲ್ಲಿರೋ ಎಳೆ ಹೂವೆಲ್ಲ ಕೆಳಗೆ ಬೀಳ್ತಿತ್ತು, ನೋಡ್ತಿದ್ದೆ ಫುಲ್ ಫ್ಲೋಟಿಂಗ್ ಥರ ಸಕ್ಕದಾಗಿ ಬೀಳ್ತಿತ್ತು. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿದೆ ಅದು. ನಾನು ಲಾಸ್ಟಲ್ಲಿ ಇದನ್ನು ವಿಡಿಯೋ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದು ನೋಡ್ತಾನೆ ಹಂಗೆ ನಿಂತ್ಕೊಂಡು ಲಾಸ್ಟಲ್ಲಿ ವಿಡಿಯೋ ತೊಗೊಂಡಿದ್ದೀನಿ ನಾನು. ಇದು ಫ್ರೈಡೇ ವ್ಲಾಗ್. ಫ್ರೈಡೇ ಈ ಥರ ಪೂಜೆ ಮಾಡಿರ್ತೀನಿ ನಾನು. ಇರೋವಂಥ ಚಿಕ್ಕ ಸ್ಪೇಸಲ್ಲಿ ನನಗೆ ಬರೋ ಹಾಗೆ ಈ ಥರ ಒಂದು ಪ್ರೀತಿಯಿಂದ ಪೂಜೆ ಮಾಡಿರ್ತೀನಿ. ನಂಗೆ ತುಂಬ ಇಷ್ಟ ನನ್ನ ಹೋಟೆಲಲ್ಲಿ ಪೂಜೆ ಮಾಡಬೇಕು ಅಂದರೆ. ಹಾಯ್ ಗೈಸ್, ಇದು ನನ್ನ ಫ್ರೈಡೇ ಔಟ್ಫಿಟ್. ಸಿಂಪಲಾಗಿ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋನ ತುಂಬ ಡ್ರ್ಯಾಗ್ ಮಾಡೋಕ್ಕೋಗಲ್ಲ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.